ಪುಣಚದ 3 ಕುಟುಂಬಗಳಿಗೆ 94 ಸಿ ಹಕ್ಕುಪತ್ರ ನೀಡಿಲ್ಲ ಎಂದು ಬಿಜೆಪಿಯು ಬಂಟ್ವಾಳ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಿ ಗೊಂದಲ ಸೃಷ್ಟಿಸುವ ಕಾರ್ಯವನ್ನ ಮಾಡಿದ. ಆ ಕುಟುಂಬಗಳು 2020ರಲ್ಲಿ ಅರ್ಜಿ ಸಲ್ಲಿಸಿ 2023ರವರೆಗೆ ಪುತ್ತೂರಿನ ಬಿಜೆಪಿ ಶಾಸಕರ ಕಚೇರಿಗೆ ಓಡಾಟ ನಡೆಸಿದ್ರು. ಅವರು ಹಕ್ಕುಪತ್ರ ನೀಡಿಲ್ಲ. ನಾವು ರಾಜಕೀಯ ಭೇದವಿಲ್ಲದೆ ಹಕ್ಕುಪತ್ರ ನೀಡುವ ಕಾರ್ಯ ಮಾಡ್ತಾ ಇದ್ದು, ಬಿಜೆಪಿಯ ಹುದ್ದೆಯಲ್ಲಿರುವವರಿಗೂ ಅಕ್ರಮ ಸಕ್ರಮದಲ್ಲಿ ಜಾಗ ಮಂಜೂರಾತಿ ಮಾಡ್ತಾ ಇದ್ದೇವೆ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದರು. ಇವರು ಸೋಮವಾರ ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪುಣಚದ 3 ಕುಟುಂಬದವರು ಕಳೆದ ಮೇ 14ರಂದು ನನ್ನ ಕಚೇರಿಗೆ ಬಂದು ಹಕ್ಕುಪತ್ರ ಸಿಗದೇ ಇರುವ ಕುರಿತು ತಿಳಿಸಿದ್ದು, ನಾನು ಕಂದಾಯ ಇಲಾಖೆಯಲ್ಲಿ ಮಾತನಾಡಿ ಹಕ್ಕುಪತ್ರ ನೀಡುವ ಕುರಿತು ಕೂಡ ತಿಳಿಸಿದ. ಹಕ್ಕುಪತ್ರಗಳನ್ನು ಸಿಎಂ, ಸಚಿವರು, ಶಾಸಕರು ನೀಡಬೇಕು ಎಂಬ ಸರ್ಕಾರದ ಸುತ್ತೋಲೆಯ ಹಿನ್ನೆಲೆಯಲ್ಲಿ ಅಕ್ರಮ ಸಕ್ರಮ ಬೈಠಾಕ್ಗೆ ಬಂಟ್ವಾಳ ತಹಶೀಲ್ದಾರ್ ದಿನಾಂಕ ನೀಡದೆ ಹಕ್ಕುಪತ್ರ ನೀಡಿರಲಿಲ್ಲ. ಈ ಕುಟುಂಬಗಳಿಗೆ ಹಿಂದೆ ಮನೆ ಕಟ್ಟುವ ಸಂದರ್ಭ ನನ್ನ ಟ್ರಸ್ಟ್ನಿಂದ ಶೀಟ್, ಸಿಮೆಂಟ್ ಕೊಡುವ ಕಾರ್ಯ ಕೂಡ ಮಾಡಿದ್ದೆ. ಆದರೆ ಅವರಿಗೆ 94 ಸಿ ಹಕ್ಕುಪತ್ರ ನೀಡುವ ಕುರಿತು ಆಕ್ಷೇಪಣೆಗಳಿದ್ದು, ಅವರು 15 ವರ್ಷಗಳಿಂದ ವಾಸ್ತವ್ಯ ಇರುವ ಕುರಿತು ದಾಖಲೆಗಳಿಲ್ಲ. ಜೊತೆಗೆ ಈ ಕುರಿತು ಲೋಕಾಯುಕ್ತ, ಎಸಿ, ಡಿಸಿ ಅವರಿಗೂ ಸ್ಥಳೀಯರು ದೂರು ನೀಡಿದ್ದಾರೆ. ಹೀಗಾಗಿ ಕಾನೂನಾತ್ಮಕವಾಗಿ ಹಕ್ಕುಪತ್ರ ನೀಡಲು ಸಾಧ್ಯ ಇಲ್ಲ. ಜೊತೆಗೆ ಅವರಲ್ಲಿ ಒಬ್ಬರು ಈ ಹಿಂದೆಯೇ ಹಕ್ಕುಪತ್ರವನ್ನ ಪಡೆದಿರ್ತಾರೆ. ಹಿಂದಿನ ಶಾಸಕರ ಅವಧಿಯಲ್ಲಿ ಅಕ್ರಮ ಸಕ್ರಮ 94 ಸಿ, 94 ಸಿಸಿಗೆ ಸಂಬಂಧಿಸಿ ಒಟ್ಟು 32,000 ಕಡತಗಳು ಬಾಕಿ ಇದ್ದು, ಅದರಲ್ಲಿ ನಾನು 4,200 ಕಡತ ಈಗಾಗಲೇ ವಿಲೇವಾರಿ ಮಾಡಿ ಅಕ್ರಮ ಸಕ್ರಮದಲ್ಲಿ 2,000 ಎಕರೆಯಷ್ಟು ಜಾಗ ನೀಡುವ ಕಾರ್ಯವನ್ನ ಮಾಡಲಾಗಿದೆ. ಸುಮಾರು 9,094 ಸಿ ಅರ್ಜಿಗಳನ್ನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಿಜೆಕ್ಟ್ ಆಗಿದ್ದು, ಕಂದಾಯ ಸಚಿವರ ಗಮನಕ್ಕೆ ತಂದು ಅಂತಹ ಅರ್ಜಿಗಳನ್ನ ಕೂಡ ಪುನರ್ ಪರಿಶೀಲನೆ ಮಾಡಿ ಬಡವರಿಗೆ ಹಕ್ಕುಪತ್ರ ನೀಡುವ ಕಾರ್ಯ ಮಾಡ್ತಿದ್ದೇವೆ. ಕಳೆದ ಬಿಜೆಪಿ ಶಾಸಕರ ಅವಧಿಯಲ್ಲಿ ಅಕ್ರಮ ಸಕ್ರಮದಲ್ಲಿ ಒಂದಷ್ಟು ಮಂದಿ ಏಜೆಂಟ್ಗಳನ್ನ ಇಟ್ಟುಕೊಂಡು ಎಕರೆಗೆ 2 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದು, ಹಣ ನೀಡಿರುವವರೇ ಮಾಹಿತಿಯನ್ನ ನೀಡಿದ್ದಾರೆ. ಆದರೆ ನಾವು 1 ರೂಪಾಯಿ ಪಡೆಯದೆ ಬಿಜೆಪಿಯಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು, ಪಕ್ಷದ ಪ್ರಮುಖರಿಗೆ ಜಾಗ ಮಂಜೂರಾತಿ ಮಾಡಿದ್ದೇವೆ. ಬಿಜೆಪಿಯ ಓರ್ವ ವ್ಯಕ್ತಿ ಪ್ರತಿಭಟನೆಯ ಸಂದರ್ಭ ಜಾಗ ಶಾಸಕರ ಅಪ್ಪನದ್ದ ಎಂಬ ಪದ ಬಳಕೆ ಮಾಡಿರುವಂಥದ್ದು ನೋವು ತಂದಿದ್ದು, ಸಂಸ್ಕಾರಯುತ ತಂದೆ ತಾಯಿಯವರಿಗೆ ಹುಟ್ಟಿದವರು ಅಂತಹ ಪದ ಬಳಕೆ ಮಾಡುವುದಿಲ್ಲ. ಪ್ರತಿಭಟನೆಯ ಹಿಂದಿದ್ದ ಗಿರಿಧರ್ ನಾಯಕ್ ಎಂಬ ವ್ಯಕ್ತಿ ಸಂಘಟನೆಯನ್ನ ಮಾಡಿಕೊಂಡು ಹಣ ವಸೂಲಿ ಮಾಡುವ ಕಾರ್ಯ ಮಾಡ್ತಾ ಇದ್ದು, ಈ ಕುರಿತು ಕೂಡ ದೂರುಗಳು ಬಂದಿವೆ ಎಂದರು. ಇನ್ನು ಉಪ್ಪಿನಂಗಡಿ ದೇವಸ್ಥಾನ ಅಭಿವೃದ್ಧಿಯ 352 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಕೇಂದ್ರ ಸರ್ಕಾರದ ಪ್ರಸಾದಂ ಯೋಜನೆ ಎಂದು ಹೇಳಿಕೆ ನೀಡಿರುವ ಕಿಶೋರ್ ಬೊಟ್ಯಾಡಿ ಅವರು, ಬಜೆಟ್ ಪುಸ್ತಕ ಓದಿ ಅರಿತುಕೊಳ್ಳಿ, ಅದು ರಾಜ್ಯ ಸರ್ಕಾರದ ಯೋಜನೆಯಾಗಿದೆ. ಪ್ರಸಾದಂ ಯೋಜನೆಯ ಅನುದಾನ ನೀಡುವಂತೆ ಸಂಸದರಿಗೆ ನಾನು ಕೂಡ ಮನವಿ ಮಾಡಿದ್ದು, ಆದರೆ ಈ ತನಕ ರಾಜ್ಯಕ್ಕೆ ಯಾವುದೇ ಹಣ ಬಂದಿಲ್ಲ. ಜೊತೆಗೆ ಖೇಲೋ ಇಂಡಿಯಾದಲ್ಲೂ ಅನುದಾನ ಬಂದಿಲ್ಲ. ಪ್ರತಿಭಟನೆಯಲ್ಲಿ ಸಂಸದ ಬ್ರಿಜೇಶ್ ಚೌಟ ಅವರು ಕೂಡ ಪಾಲ್ಗೊಂಡಿದ್ದು, ಅವರು ಈ ರೀತಿಯ ರಾಜಕೀಯ ಮಾಡದೆ ಜಿಲ್ಲೆಯ ಅಭಿವೃದ್ಧಿ ಪ್ರಯತ್ನಿಸಬೇಕಾಗಿದೆ ಎಂದರು. ನಮ್ಮ ಮನಸ್ಸಿಗೂ ಕೂಡ ನೋವಾಗ್ತದೆ. ಒಂದು ಕಡೆಯಿಂದ ನೋವಾಗ್ತದೆ, ಒಂದು ಕಡೆಯಿಂದ ನಮ್ಮ ಶಕ್ತಿಯನ್ನು ಪರಿಶೀಲಿಸುವಂಥ ಕೆಲಸಕ್ಕೆ ಅವರು ಕೈ ಹಾಕ್ತಾರೆ ಅಂತ ಆಗ್ತದೆ. ಆ ಕೇಳ್ತಾರಲ್ಲ, ನನ್ನ ವೈಯಕ್ತಿಕ ನೆಲೆಯಲ್ಲಿ ಯಾರಾದರೂ ವಾಗ್ದಾಳಿ ಮಾಡಿದರೆ ನನ್ನ ಎದುರು ಬಂದವರು ಮಾಡುವಂತೆ ಮಾಡಬೇಕು. ಒಳ್ಳೆಯ ಸಂಸ್ಕಾರಯುತ ಅಪ್ಪ ಅಮ್ಮನಿಗೆ ಹುಟ್ಟಿದವನು ಯಾರೂ ಕೂಡ ಈ ರೀತಿ ವಾಗ್ದಾಳಿ ಮಾಡುವುದಿಲ್ಲ. ನನ್ನ ಅಪ್ಪ ಅವ್ರಿಗೇನು ಮಾಡಿದ್ದಾರೆ? ನನ್ನ ತಂದೆ ಅವ್ರಿಗೆ ಏನಾದರೂ ತೊಂದರೆ ಮಾಡಿದಾರಾ? ಅಲ್ಲ, ನಾವು ಅಕ್ರಮ ಸಕ್ರಮ ಮಾಡೋದು ತಪ್ಪ ಅಲ್ಲ. ಇವರ ಹಿಂದಿನ ಶಾಸಕರು ಇದ್ರಲ್ಲ, ಇವರು ಎಷ್ಟು ಜನ, ಅವರ ದಾಖಲೆಯನ್ನು ತಗೊಳ್ಳಿ ಸ್ವಾಮಿ. ನಿಮ್ಮ ಇಷ್ಟು ಜನ ಶಾಸಕರು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಇದ್ದಾರಲ್ಲ, ಅವರ ಅಂಕಿಅಂಶಗಳನ್ನು ತಗೊಳ್ಳಿ. ನಿಮ್ಮ ಶಾಸಕರು ಎಷ್ಟೆಷ್ಟು ಅಕ್ರಮ ಸಕ್ರಮ ಬೈಠಕ್ಗಳನ್ನು ಮಾಡಿದ್ದಾರೆ, ಎಷ್ಟೆಷ್ಟು ಜನರಿಗೆ ಅಕ್ರಮ ಸಕ್ರಮ ಕೊಟ್ಟಿದ್ದಾರೆ, 94 ಸಿ ಕೊಟ್ಟಿದ್ದಾರೆ, 94 ಸಿ ಕೊಟ್ಟಿದ್ದಾರೆ. ಅದನ್ನು ನೋಡಿ ಮತ್ತೆ ಸಾರ್ವಜನಿಕರ ಎದುರುಗಳು ಮಾತಾಡಿ. ಅದು ಯಾವುದೇ ನಿಮಗೆ ಅದರ ಹಕ್ಕೇ ಇಲ್ಲ, ನೀವು ಏನೂ ಮಾಡಿಲ್ಲ, ಇವತ್ತಿನವರೆಗೆ ಮಾಡಲಿಲ್ಲ. ನಮ್ಮ ಮೇಲೆ ಹೇಳ್ತಿರಲ್ಲ, ನನ್ನ ತಂದೆಯ ಮೇಲೆ ಹೇಳ್ತಿರಲ್ಲ. ಮತ್ತು ಒಳ್ಳೆಯ ಅಪ್ಪ ಅಮ್ಮನಿಗೆ ಹುಟ್ಟಿದವನು ಇಂಥ ಭಾಷೆಗಳನ್ನು ಬಳಸ್ತಾನೆ. ರಾಜಕೀಯದಲ್ಲಿ ಏನು ಬೇಕಾದರೂ ಬಳಸ್ತಾರೆ, ಏನು ಬೇಕಾದರೂ ಹೇಳ್ತಾರೆ. ಆದರೆ ತಂದೆ ತಾಯಿಗೆ ಬೈಯುವಂಥದ್ದು ಸರಿಯಲ್ಲ. ಇದು ಒಳ್ಳೆಯ ಅಪ್ಪ ಅಮ್ಮನಿಗೆ ಹುಟ್ಟಿದವನು ಇಂಥ ಭಾಷೆಗಳ ಪ್ರಯೋಗ ಮಾಡುವುದಿಲ್ಲ. ಅದನ್ನು ಅವ್ರು ತಿಳ್ಕೊಳ್ಬೇಕು. ನಾನು ಕೂಡ ಅದಕ್ಕಿಂತ ಕಟುವಾದ ಭಾಷೆಯನ್ನು ಉಪಯೋಗಿಸ್ಬೋದು. ಇನ್ನೆಲ್ಲಾದರೂ ಮುಂದೆ ಅವನು ಮಾತಾಡಲಿಕ್ಕಿದ್ರೆ ನನ್ನ ಎದುರು ಬಂದು ಮಾತಾಡಬೇಕು. ನಾನು ಕಟುವಾದ ಭಾಷೆಗಳನ್ನು ಬಳಕೆ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಸಾರ್ವಜನಿಕವಾಗಿ ಒಂದು ಜನಪ್ರತಿನಿಧಿ ಆದ್ದರಿಂದ ನಾನು ಕಟುವಾದ ಭಾಷೆಯನ್ನು ಬಳಸಲಿಕ್ಕೆ ಹೋಗುವುದಿಲ್ಲ. ಅದು ಒಳ್ಳೆಯ ಸಂದೇಶ ಅಲ್ಲ. ಇನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ವಿಚಾರವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ನನ್ನ ಆತ್ಮೀಯರು ಆಗಿರುವಂಥವರು 1-2 ವಿಚಾರಗಳನ್ನು ಹೇಳಿದ್ದಾರೆ.
ಅಶೋಕ್ ಕುಮಾರ್ ಅವರು ಬಿ ಜೆ ಪಿಯಿಂದ ಬೆಳೆದು ಬಂದವರು. ಸ್ವಾಮಿ, ಬಿ ಜೆ ಪಿಯಿಂದ ಬೆಳೆದು ಬಂದದ್ದಲ್ಲ. ಬಿ ಜೆ ಪಿ ನನಗೆ ಕೂತಿದ್ದು ಮೇಲುಗಡೆಯಿಂದ. ಬಿ ಜೆ ಪಿಯವರು ನನ್ನನ್ನು ತುಳಿಯುವಂಥ ಕೆಲಸ ಮಾಡಿದ್ದಾರೆ. ಹೌದು, ಬಿ ಜೆ ಪಿಯಲ್ಲಿ ಇದ್ದೆ ನಾನು, ಅವರು ಕೂಡ ನನ್ನ ಆತ್ಮೀಯರಾಗಿದ್ದರು. ಆದರೆ ಅವರಿಗೆ ನಾನು ವಿನಂತಿ ಮಾಡಿಕೊಳ್ಳೋದು, ದಯಮಾಡಿ ಪುಸ್ತಕ ಓದುವ, ಪೇಪರ್ ಓದುವ, ಮಾಹಿತಿಗಳನ್ನು ತಿಳ್ಕೊಳ್ಳುವಂಥ ಕೆಲಸಗಳನ್ನು ನೀವು ಮಾಡಬೇಕು. ವಿಧಾನ ಪರಿಷತ್ ಸದಸ್ಯರು ಹಿಂದೆ ಹೇಗೋ ನಡೀತಿತ್ತು, ಈಗ ಸ್ವಲ್ಪ ಓದಿ ಸ್ವಾಮಿ, ಓದಿ ತಿಳ್ಕೊಂಡು ಮಾಡಿ. ನಾನು ಉದ್ಯಮ ಮಾಡಿದ್ದೀನಿ, ಟ್ಯಾಕ್ಸ್ ಕಟ್ಟಿದ್ದೀನಿ, ವ್ಯಾಪಾರ ಮಾಡಿದ್ದೀನಿ, ಕೆಲಸ ಕೊಟ್ಟಿದ್ದೀನಿ, ಸಮಾಜ ಸೇವೆ ಮಾಡ್ಕೊಂಡು ಬಂದೀನಿ ನಾವು ಉದ್ಯಮ ಬೆಳೀಲಿಕ್ಕೆ. ಎರಡನೇದು ಹೇಳಿದ್ದಾರೆ, ಅವರು ಭಾರತ ಮಾತಾಕ್ಕೆ ಜೈ ಅಂತ ಹೇಳ್ತಾರೆ, ಮೋದಿಜಿಗೆ ಬೈತಾರೆ ಅಂತ. ಏನು ವಿಚಾರಗಳು? ಭಾರತ ಮಾತಾಕ್ಕೆ ಜೈ, ಭಾರತ ಮಾತೆಯನ್ನು ಯಾರಿಗಾದರೂ ಪೇಟೆಂಟ್ ಕೊಟ್ಟಿದ್ದೀವ ನಾವು? ನಾವು ಭಾರತದವರು, ನಮ್ಮ ಭಾರತ ಮಾತೆ ಅಂದರೆ ನಮ್ಮ ತಾಯಿ, ಅದನ್ನು ಕಾಂಗ್ರೆಸ್ ಪಕ್ಷದವರು ಹೇಳಬಾರ್ದಂತ ಯಾರಾದರೂ ಪೇಟೆಂಟ್ ಕೊಟ್ಟಿದ್ದೀವ? ನಾವೆಲ್ಲ ಭಾರತೀಯರು ಸ್ವಾಮಿ, ನಮಗೆಲ್ಲ ಹಕ್ಕಿದೆ ಭಾರತ ಮಾತಾಕ್ಕೆ ಜೈ ಅಂತ ಹೇಳಲಿಕ್ಕೆ. ನಮ್ಮ ಉಸಿರಿರುವುದಕ್ಕೆ ನಾವು ಭಾರತ ಮಾತಾಕ್ಕೆ ಜೈ ಅಂತ ಹೇಳ್ತೀವಿ.